ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಕಸ್ತೂರಿ ಯೂಟ್ಯೂಬ್ ಚಾನಲ್. ನಾನು ಮನೋಜ್ ಕಸ್ತೂರಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಮೈಕ್ನ ಅನ್ಬಾಕ್ಸಿಂಗ್ ಮತ್ತು ಕಂಪ್ಲೀಟ್ ರಿವ್ಯೂ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಓಕೆ ಫ್ರೆಂಡ್ಸ್, ಇಲ್ಲಿದೆ ನಮ್ಮ ಬೋಯಾ M1 ಮೈಕ್ BY-M1 ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಬೋಯಾ ಬ್ರ್ಯಾಂಡಿಂಗ್ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ಬಾಕ್ಸ್ನ ಬ್ಯಾಕ್ ಸೈಡಲ್ಲಿ ಕೆಲವೊಂದು ಫೀಚರ್ಸ್ ಮತ್ತು ಸ್ಪೆಸಿಫಿಕೇಷನ್ಸ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ಸೊ ಇದರ ಲಿಂಕ್ಸ್ ಮತ್ತು ಪ್ರೈಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಇಲ್ಲಿ ಸ್ಕ್ರ್ಯಾಚ್ ಕೋಡ್ ಇದೆ. ಸೊ ಆ ಒಂದು ಕೋಡ್ನ QR ಕೋಡ್ನ ನೀವು ಬೋಯಾ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಡೂಪ್ಲಿಕೇಟಾ ಈ ಒಂದು ಮೈಕ್ ಒರಿಜಿನಲ್ ಅಂತ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಈಗ ಈ ಒಂದು ಬಾಕ್ಸ್ನ ನಾವು ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಸೊ ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಒಂದು ಪೌಚ್ ಸಿಗ್ತಾ ಇದೆ. ಸೊ ನನಗೆ ಗೊತ್ತಿರೋ ಹಾಗೆ ಪೌಚ್ ಒಳಗಡೆ ಮೈಕ್ ಇದೆ. ಸೊ ಮತ್ತು ಇದ್ರ ಜೊತೆಗೆ ಒಂದು ಚಿಕ್ಕದೊಂದು ಕವರ್ ಇದೆ. ಮತ್ತು ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಡಾಕ್ಯುಮೆಂಟೇಷನ್ ಅಂದರೆ ಸೊ ಯೂಸರ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎರಡೂ ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು. ಯೂಸರ್ ಗೈಡ್ನ ನೀವು ಈಸಿಯಾಗಿ ಹೋಗಿ ಓದಿ ಅರ್ಥ ಮಾಡ್ಕೋಬೋದು ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಪೌಚ್ ಒಳಗಡೆ ನಮಗೆ ಮೈಕ್ ಸಿಗ್ತಾ ಹೋಗುತ್ತೆ. ನಾನೀಗೇನು ಯೂಸ್ ಮಾಡ್ತಾ ಇದ್ದೀನಿ ಬೋಯಾ M1 ಮೈಕ್. ಸೊ ಇದರ ವೈರ್ ಕ್ವಾಲಿಟಿ ಬಹಳಷ್ಟು ಚೆನ್ನಾಗಿದೆ. ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಈಸಿಯಾಗಿ ನೀವು ಔಟ್ಸೈಡಲ್ಲಿ ಕೂಡ ವಿಡಿಯೋ ಮಾಡ್ಬೋದು. ನಿಮ್ಗೆ ಯಾವುದೇ ಥರದ ಏರ್ ಸೌಂಡ್ ಆಗಿರ್ಬೋದು ಅಥವಾ ಭಾಳಷ್ಟು ಸೌಂಡ್ಸ್ ನಿಮಗೆ ಕೇಳೋದಿಲ್ಲ. ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಹೇಳ್ಬೋದು. ಸೊ ಆ್ಯಸ್ ಕಂಪೇರ್ ಟು ನೀವೇನು 150-200 ರೂಪಾಯಿ ಮೈಕ್ ಏನು ಪರ್ಚೇಸ್ ಮಾಡ್ತೀರಾ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಮೈಕ್ ಅಂತಲೇ ಕರಿಬೋದು. ಸೊ ಇಲ್ಲಿ ನಿಮ್ಗೇನು ಕಾಣ್ತಾ ಇದೆ, ಸೊ ಅಲ್ಲೊಂದು ಬಟನ್ ಇರುತ್ತೆ, ಕ್ಯಾಮ್ರಾ ಆರ್ ಆಫ್ ಸ್ಮಾರ್ಟ್ಫೋನ್ ಅಂತ. ಸೊ ನಿಮಗೆ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ರೆ ಸೊ ಅದನ್ನ ಸ್ವಿಚ್ ಆನ್ ಮಾಡ್ಕೋಬೇಕಾಗುತ್ತೆ, ಅಥವಾ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾಯಿದ್ರೆ ಸ್ವಿಚ್ ಆಫ್ ಮಾಡಿ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಕ್ಯಾಮ್ರಾ ಏನಾದರೂ ಯೂಸ್ ಮಾಡ್ತಾಯಿದ್ರೆ ನೀವು ಇಲ್ಲೇನು ಸ್ಲಾಟ್ ನೋಡ್ತಾ ಇದ್ದೀರಾ, ಸೊ ಆ ಸ್ಲಾಟಲ್ಲಿ ನೀವು ಸೆಲ್ ಹಾಕಬೇಕಾಗತ್ತೆ ಅಥವಾ ಬ್ಯಾಟ್ರಿ ಅಂತಲೇ ಕರಿಬಹುದು. ಸೊ ಆ ಒಂದು ಸೆಲ್ ಆಲ್ರೆಡಿ ಬಾಕ್ಸ್ನ ಜೊತೆಗೆ ಕೊಟ್ಟಿರ್ತಾರೆ. ಅಲ್ಲೇನು ಕವರ್ ಕಾಣ್ತಾ ಇದೆ, ಸೊ ಆ ಒಂದು ಕವರಲ್ಲಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವೇನು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾಯಿದ್ರೆ ಯಾವುದೇ ಥರದ ಸೆಲ್ ಹಾಕುವಂಥ ಅವಶ್ಯಕತೆ ನಮಗೆ ಇರೋದಿಲ್ಲ. ಈಸಿಯಾಗೆ ನಾವು ಮೈಕ್ನ ಯೂಸ್ ಮಾಡ್ತಾ ಹೋಗ್ಬೋದು. ಕ್ಯಾಮ್ರಾಗೆ ಯೂಸ್ ಮಾಡ್ತಾಯಿದ್ರೆ ಮಾತ್ರ ನಾವು ಈ ಒಂದು ಸ್ಲಾಟಲ್ಲಿ ಸೊ ಸೆಲ್ನ ಹಾಕಬೇಕಾಗತ್ತೆ. ಈ ವೈರ್ ಕ್ವಾಲಿಟಿ ಆಗಿರ್ಬೋದು, ಲೆಂತ್ ಆಗಿರ್ಬೋದು ಭಾಳಷ್ಟು ಚೆನ್ನಾಗಿದೆ. ಲೆಂತ್ ಸೊ ಉದ್ದ ಏನಿದೆ, ಈ ಒಂದು ವೈರ್ನ ಲೆಂತ್ ಭಾಳಷ್ಟು ಚೆನ್ನಾಗಿದೆ, ಭಾಳ ಉದ್ದ ಇದೆ. ಎಷ್ಟು ದೂರ ಬೇಕಾದರೂ ನಾವು ನಮ್ಮ ಕ್ಯಾಮ್ರಾ ಮತ್ತು ನಮ್ಮ ಬಾಡಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಭಾಳಷ್ಟು ಜನ ಹೇಳ್ತಾರೆ ನಾವು ಮೈಕ್ ಪರ್ಚೇಸ್ ಮಾಡ್ತೀವಿ, ಆ ಮೈಕ್ಸಲ್ಲಿ ಸೊ ನಮಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಭಾಳ ಉದ್ದನೇ ಇರೋದಿಲ್ಲ ಮೈಕ್ ಅಂತ. ಸೊ ಈ ಮೈಕ್ ಹಾಗಲ್ಲ, ಭಾಳ ಉದ್ದ ಇದೆ. ಸೊ ಇಲ್ಲಿ ಸೆಲ್ ಇದೆ, ಬಾಕ್ಸ್ ಜೊತೆಗೆ ಬಂದಿದೆ ಅಂತ ಹೇಳಿ ನಾನು ಆ ಸೆಲ್ನ ನೀವು ಇದರೊಳಗಡೆ ಇನ್ಸರ್ಟ್ ಮಾಡ್ಬೋದು. ನೀವೇನಾದರೂ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ರೆ ಸ್ಮಾರ್ಟ್ಫೋನ್ಗೆ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಈ ಒಂದು ಅಡಾಪ್ಟರ್ ಏನಿದೆ ಇದನ್ನು ಕ್ಯಾಮ್ರಾಗೆ ಯೂಸ್ ಮಾಡ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ಜಸ್ಟ್ ಗೆಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಮಗೆ ಒಂದು ಕ್ಲಿಪ್ ಸಿಗ್ತಾ ಹೋಗುತ್ತೆ. ಸೊ ಈ ಕ್ಲಿಪ್ ನಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಭಾಳಷ್ಟು ಹೊತ್ತು ನಾವು ಕ್ಯಾಮ್ರಾನ ಕೈಯಲ್ಲಿ ಹಿಡ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ಕ್ಲಿಪ್ ನಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಈಗ ನಾವು ಇಂಡೋರ್ ಚೆಕ್ ಮಾಡ್ತಾ ಹೋಗೋಣ. ಸೊ ಇಲ್ಲಿದೆ ಬೋಯಾ M1 ಮೈಕ್. ಸೊ ಇದನ್ನು ನಾವು ಮನೆ ಒಳಗಡೆ ಟೆಸ್ಟ್ ಮಾಡೋಣ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸುತ್ತಾ ಇಲ್ವಾ ಅಂತ. ನಿಮಗೆ ನಾಯ್ಸ್ ಹೇಗೆ ಕೇಳಿಸ್ತಾ ಇದೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಮತ್ತು ನನ್ನ ವಾಯ್ಸ್ ಹೇಗೆ ಕೇಳ್ತಾ ಇದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದನ್ನು ಡಿಸ್ಕನೆಕ್ಟ್ ಮಾಡೋಣ. ಡಿಸ್ಕನೆಕ್ಟ್ ಮಾಡಿದ್ದಾದಮೇಲೆ ಹೇಗೆ ವಾಯ್ಸ್ ಕೇಳುತ್ತೆ ಅಂತ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಈಗ ನಾನು ಬೋಯಾ M1 ಮೈಕ್ನ ನನ್ನ ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಈಗ ನೀವು ವಾಯ್ಸ್ ಏನು ಕೇಳ್ತಾ ಇದ್ದೀರಾ ಬೋಯಾ M1 ಮೈಕಿಂದ ರೆಕಾರ್ಡ್ ಆಗ್ತಿರೋವಂಥದ್ದು. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಷ್ಟಿರಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತಾಗಲ್ಲ, ಬಿಕಾಸ್ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ನಿಮಗೆ ಹೇಗೆ ಕೇಳಿಸುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈಗ ನಾನು ನನ್ನ ಸ್ಮಾರ್ಟ್ಫೋನಿಂದ ಬೋಯಾ ಮೈಕ್ನ ಡಿಸ್ಕನೆಕ್ಟ್ ಮಾಡ್ತೀನಿ. ಸೊ ಆಗ ವಾಯ್ಸ್ ಹೇಗೆ ಬರುತ್ತೆ, ಆಡಿಯೋ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈಗ ನಾನು ನನ್ನ ಸ್ಮಾರ್ಟ್ಫೋನಿಂದ ಬೋಯಾ M1 ಮೈಕ್ನ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಸೊ ಬೋಯಾ ಮೈಕ್ ಡಿಸ್ಕನೆಕ್ಟ್ ಮಾಡಿದ್ದಾದಮೇಲೆ ವಾಯ್ಸ್ ಹೇಗೆ ಕೇಳಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಈಗ ಔಟ್ಡೋರ್ ಟೆಸ್ಟ್ ಮಾಡೋಣ. ಸೊ ಅಲ್ಲಿ ಕೂಡ ವಿತ್ ಮೈಕ್ ವಿತೌಟ್ ಮೈಕ್ ಈಗ ನಿಮಗೆ ವಾಯ್ಸ್ ಗೊತ್ತಾಗ್ತಾ ಇರ್ಬೋದು. ಹೊರಗಡೆ ಬಂದಿದ್ದೀನಿ, ಔಟ್ಡೋರ್ ಈಗ ಮೈಕ್ಗೆ ಕನೆಕ್ಟ್ ಮಾಡಿದ್ದೀನಿ ನನ್ನ ಸ್ಮಾರ್ಟ್ಫೋನ್ನ. ಮತ್ತು ಈಗ ಮೈಕ್ ತೆಗೆದು ನೋಡೋಣ ಹೇಗೆ ಕೇಳಿಸುತ್ತೆ ಅಂತ. ಸೊ ಈಗ ಸ್ಮಾರ್ಟ್ಫೋನ್ ಡಿಫಾಲ್ಟ್ ಮೈಕ್ ರನ್ ಆಗ್ತಾ ಇದೆ. ಸೊ ಬೋಯಾ ಮೈಕ್ನ ನಾನೀಗ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ಹೇಗೆ ಸೌಂಡ್ ಕೇಳಿಸ್ತಾ ಇದೆ, ಸೊ ವಿಂಡ್ ಸೌಂಡ್ ಆಗಿರ್ಬೋದು, ಸೊ ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಇದೆಲ್ಲ ಕೇಳಿಸ್ತಾ ಹೋಗ್ಬೋದು. ಸೊ ಬೋಯಾ ಮೈಕ್ ಕನೆಕ್ಟ್ ಮಾಡಿದಾಗ ಮತ್ತು ಕನೆಕ್ಟ್ ಮಾಡದೇ ಇದ್ದಾಗ, ಸೊ ಕನೆಕ್ಟ್ ಮಾಡಿದಾಗ ಡಿಸ್ಕನೆಕ್ಟ್ ಮಾಡಿದಾಗ ಹೇಗೆ ಬರುತ್ತೆ ಸೌಂಡ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟೆಕ್ನಾಲಜಿ ವಿಡಿಯೋಸ್, ಟೆಕ್ನಾಲಜಿ ಅಪ್ಡೇಟ್ಸ್ ನಾವು
ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ನೀವು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.